ಎಲ್ರಿಗೂ ನಮಸ್ಕಾರ. ಇಂದಿನ ವಾರ್ತೆಗಳು. ಕ್ರಿಕೆಟ್ ನಂತರ ರಾಜಕೀಯಕ್ಕೆ ಯಾರು ಬಂದಿದ್ದಾರಂತ ಈ ವಿಡಿಯೋದಲ್ಲಿ ನೋಡಬಹುದು. ಎಸ್ಪೆಷಲಿ ಚೇತನ್ ಚೌಹಾನ್, ಗೌತಮ್ ಗಂಭೀರ್, ಸಿಕ್ಸರ್ ಸಿದ್ದು, ಕೀರ್ತಿ ಆಜಾದ್, ಮೊಹಮ್ಮದ್ ಅಜರುದ್ದೀನ್, ಯೂಸುಫ್ ಪಠಾಣ್. ನಿಮ್ಗೆ ಗೊತ್ತಿರಬಹುದು, ಗೌತಮ್ ಗಂಭೀರ್ ಅವರು 2007ರ T20 ವಿಶ್ವಕಪ್ ಮತ್ತು 2011ರ ಏಕದಿನ ವಿಶ್ವಕಪ್ ಫೈನಲ್ನಲ್ಲಿ ಟಾಪ್ ಸ್ಕೋರ್ ಆಗಿದ್ದರು. 2020ರ ಲೋಕಸಭೆ ಚುನಾವಣೆಗೆ ಮುನ್ನವೇ ರಾಜಕೀಯದಿಂದ ದೂರ ಸರಿಯುವುದಾಗಿ ಘೋಷಿಸಿದ್ದರು. ಯಾರು? ಗೌತಮ್ ಗಂಭೀರ್. ಆಲ್ರೌಂಡರ್ ಯೂಸುಫ್ ಪಠಾಣ್ 2024ರ ಲೋಕಸಭೆ ಚುನಾವಣೆಯಲ್ಲಿ ಅದೃಷ್ಟ ಪರೀಕ್ಷೆಗೆ ನಡೆಸಿದ್ದಾರೆ. ಬಹರಂಪುರ ಕ್ಷೇತ್ರದಿಂದ ಯೂಸುಫ್ ಪಠಾಣ್ ಅವರನ್ನು ಕಣಕ್ಕಿಳಿಯಲು ಕಾಂಗ್ರೆಸ್ ಹೇಳಿದೆ. ಅದೇ ರೀತಿ ಮೊಹಮ್ಮದ್ ಅಜರುದ್ದೀನ್ 3 ವಿಶ್ವಕಪ್ಗಳಲ್ಲಿ ಭಾರತ ಕ್ರಿಕೆಟ್ ತಂಡದ ನಾಯಕರಾಗಿದ್ದ ಮೊಹಮ್ಮದ್ ಅಜರುದ್ದೀನ್ ರಾಜಕೀಯದಲ್ಲೂ ಅದೃಷ್ಟ ಪರೀಕ್ಷೆಗೆ ಇಳಿದು ಸೈ ಎನಿಸಿಕೊಂಡಿದ್ದಾರೆ. 2009ರ ಲೋಕಸಭಾ ಚುನಾವಣೆಯಲ್ಲಿ ಮೊರಾದಾಬಾದ್ನಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಗೆದ್ದಿದ್ದರು. 2014ರಲ್ಲಿ ಟ್ರೋಕ್ನಿಂದ ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸಿ ಸೋತಿದ್ದರು. 2024 ಲೋಕಸಭೆ ಚುನಾವಣೆಗೂ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡುತ್ತಿದ್ದಾರೆ. ಅದೇ ರೀತಿ ನವಜೋತ್ ಸಿಂಗ್ ಸಿದ್ದು, ಸಿಕ್ಸರ್ ಸಿದ್ದು ಎಂದೇ ಖ್ಯಾತರಾಗಿದ್ದ ನವಜೋತ್ ಸಿಂಗ್ ಸಿದ್ದು ಕ್ರಿಕೆಟ್ನಿಂದ ನಿವೃತ್ತಿ ಪಡೆದ ಮೇಲೆ ರಾಜಕೀಯ ರಂಗ ಪ್ರವೇಶಿಸಿದರು. 187 ಪಂದ್ಯಗಳನ್ನು ಭಾರತ ಪರ ಆಡಿದ್ದರು. ಇವರು 2004ರಲ್ಲಿ ಕಮಲ ಪಡೆ ಸೇರಿದ್ದರು. 2004 ಮತ್ತು 2007 ಉಪಚುನಾವಣೆಯಲ್ಲಿ ಹಾಗೂ 2009ರ ಲೋಕಸಭೆ ಚುನಾವಣೆಯಲ್ಲಿ ಗೆದ್ದರು. 2014ರಲ್ಲಿ ರಾಜ್ಯಸಭಾ ಸದಸ್ಯರಾದರು. ಬಳಿಕ ರಾಜ್ಯಸಭಾ ಸದಸ್ಯತ್ವ ತೊರೆದು 2017ರಲ್ಲಿ ಕಾಂಗ್ರೆಸ್ ಸೇರಿದರು. ಪಂಜಾಬ್ ಪ್ರದೇಶದ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿದ್ದರು. ಪಂಜಾಬ್ನ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಸಚಿವರಾಗಿದ್ದರು. 2027ರ ವಿಧಾನಸಭೆ ಚುನಾವಣೆಯಲ್ಲಿ ಸೋತರು. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ.